MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಸಿವಿಲ್ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಪ್ರತಿನಿಧಿ ಹರೀಶ್ ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ರು. ಜೊತೆಗೆ ಅಲ್ಲಿಯ ದೃಶ್ಯಗಳನ್ನ ತೋರಿಸ್ತಾ ಇದ್ರು. ಯಾವ ರೀತಿಯಾಗಿ ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ ಅಂತ. ದುರಂತದಲ್ಲಿ ಸಾವನ್ನಪ್ಪಿದವರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಆಸ್ಪತ್ರೆ ಬಳಿ ಹರ್ಷಿತ್ ಪಟೇಲ್ ಕುಟುಂಬಸ್ಥರಿದ್ದಾರೆ. ಮೃತದೇಹಕ್ಕಾಗಿ ಕಾದು ಕುಳಿತಿದ್ದಾರೆ ಸಂಬಂಧಿಕರು. ತಮ್ಮವರನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದಾರೆ. ಹಾಗೆ ಅಲ್ಲೇ ಇದ್ದಂತ ಪೊಲೀಸರು ಹಾಗೆ ಸಿಬ್ಬಂದಿ ಅವರಿಗೆ ನೀರು ಕೊಟ್ಟು ಕೈಲಾದಷ್ಟು ಸಮಾಧಾನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಇವರನ್ನ ಮಾತನಾಡಿಸಿದ್ದಾರೆ. ಸಂಬಂಧಿಕರೇನು ವೇಟ್ ಮಾಡ್ತಾ ಇದ್ದಾರಲ್ಲ, ಅವ್ರ ಹತ್ರ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಗುಜರಾತ್ನ ಹರ್ಷಿತ್ ಪಟೇಲ್ ಅನ್ನುವಂತಹವನು ಮೃತಪಟ್ಟಿದ್ರು. ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರ ಕುಟುಂಬಸ್ಥರು ಈಗ ಸಿವಿಲ್ ಆಸ್ಪತ್ರೆಗೆ ಬಂದಿರುವಂತಹದ್ದು. ಕಳೆದ 3 ದಿವಸಗಳ ಹಿಂದೆ ಈ ಕುಟುಂಬಸ್ಥರು DNA ಪರೀಕ್ಷೆಗೆ ಸ್ಯಾಂಪಲ್ಸ್ ಅನ್ನ ಕೊಟ್ಟಿದ್ರು. ಈಗ ಮೃತದೇಹಕ್ಕೆ ಮ್ಯಾಚ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಹೀಗಾಗಿ ಕುಟುಂಬಸ್ಥರು ಮೃತದೇಹವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನಾನು ಆ ಕುಟುಂಬಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ತಂದೆಯನ್ನು ಕೂಡ ಮಾತಾಡಿಸ್ತೀನಿ. अब कितना दिन पहले DNA टेस्ट दिया था? 12 तारीख को जो प्रयास हुआ उसी दिन। आप डॉक्टर ने क्या बोला है? डॉक्टर ने नहीं बोला है, उस अंदर से सूचना मिली 72 कलाक के बाद आपको DNA टेस्ट का रिपोर्ट मिली। आपको कॉल आया? नहीं, अभी कुछ पता ही नहीं है। अभी कुछ पता ही नहीं है, खाली इतना मालूम हुआ है कि भाई आज सब देने वाला है। आज देने वाला है? आज कितना बजे देने वाला है बोल के कुछ टाइम नहीं दिया है। जब अधिकारी को सबको एक एक बॉडी कार्ड दे दिया है कलेक्टर साहब ने, तो जो मेरे हर्षित और पूजा का है टीम, उसने मेरे को कॉल करके कल रात को बताया था कि 6 बजे के बाद बॉडी मिले तो लेंगे आप। तो मैं को नहीं, सुबह में लेंगे। किसकी में लेने का मेरे को? किसके लिए जा रहा था हर्षित पटेल जी? उसका एज क्या था? 30 साल। 30 साल। किसके लिए जा रहा था? वो तो 2 साल से वही था। क्या काम? इधर ही आया था, 2 साल के बाद आया था 10 दिन के लिए। वहाँ अमेजोन कंपनी में जॉब करता था। कल एक को बोला था कि तुमको एक देंगे, नहीं हमको दोनों साथ में चाहिए। हाँ, दोनों साथ में चाहिए। मियाँ बीबी है तो दोनों साथ में ही चाहिए ना, इसलिए हम वेट कर रहे हैं अभी मैसेज का। एक बॉडी का आइडेंटिफाई हो चुका है? हाँ, ऐसे बोल रहे थे कल, मैसेज ऐसा आया था। आज का बॉडी आइडेंटिफाई हो चुका है? वो हर्षित का। पत्नी का नहीं हुआ? नहीं, उसका नहीं मैसेज आया। पूजा का नहीं हुआ, हर्षित का हो गया था। अगर लेना है तो दोनों हाँ, एक साथ में लेना है। दोनों साथ में? हाँ। कहाँ? इधर ही अहमदाबाद ही लेके जाना है? हाँ, अहमदाबाद में लेने जाना है। नहीं, दूसरी जगह नहीं। एक का एड्रेस नरोडा का है, एक का वेजलपुर का है, तो हमको दोनों वेजलपुर में चाहिए। सही? पूजा का फैमिली है मतलब? हाँ, पूजा का फैमिली है, उसका भाई है, वो पीछे बैठा हुआ है। पूजा का फैमिली से कौन DNA दिया था? उसके पापा का। पूजा का पापा दिया? पापा का नहीं दिया था। इस साइड? हाँ, हर्षित का हर्ष का पापा वो अनिल भाई दिया। हाँ, वो DNA मैच हो चुका है? अभी मैसेज नहीं आया, हम उसका ही वेट कर रहे हैं। सही है? अभी तक कंफर्म नहीं? नहीं, कंफर्म नहीं है। मैच हुआ नहीं? नहीं हुआ अभी तक, सॉरी। ಹರ್ಷಿತ್ ಪಟೇಲ್ ಅವರ ಕುಟುಂಬಸ್ಥರು ಹೇಳ್ತಿದ್ದಾರೆ, ಗಂಡ ಹೆಂಡತಿ ಇಬ್ರು ಸಾವನ್ನಪ್ಪಿದ್ದಾರೆ. ಹರ್ಷಿಲ್ ಪಟೇಲ್ ಮೃತದೇಹ ಗುರುತು ಸಿಕ್ಕಿದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಹರ್ಷಿತ್ ಪಟೇಲ್ ಅವರ ಪತ್ನಿ ಆದಂತಹ ಪೂಜಾ ಪಟೇಲ್ ಅವರ ಮೃತದೇಹವನ್ನು ಕೂಡ ನಾವು ತೆಗೆದುಕೊಂಡು ಹೋಗ್ತೀವಿ. ಎರಡು ಮೃತದೇಹಗಳನ್ನು ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಒಂದು ಮೃತದೇಹವನ್ನ ಮಾತ್ರ ನಾವು ತೆಗೆದುಕೊಂಡು ಹೋಗೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಎರಡೂ ಮೃತದೇಹಗಳು ಪತ್ತೆ ಆಗುವವರೆಗೂ ಕೂಡ ನಾವು ಇಲ್ಲೇ ಇರ್ತೀವಿ ಅನ್ನುವಂಥದ್ದನ್ನ ಹರ್ಷಿತ್ ಪಟೇಲ್ ದಂಪತಿಗಳ ಕುಟುಂಬಸ್ಥರು ಹೇಳ್ತಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್ನಲ್ಲಿ ನಡೆದಂತಹ ಗಮನಿಸಬಹುದು ನೀವು ಆಸ್ಪತ್ರೆಯ ದೃಶ್ಯಗಳು. ಸಿವಿಲ್ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಆಂಬ್ಯುಲೆನ್ಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 192 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಕಾರಣ ಅಲ್ಲಿ DNA ಪರೀಕ್ಷೆ ನಡೀತಾ ಇದೆ. ಯಾರ DNAಗಳು ಮ್ಯಾಚ್ ಆಗುತ್ತೋ ಅವರುಗಳಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ ಅವರ ಕುಟುಂಬಸ್ಥರಿಗೆ. ಅಲ್ಲಿಂದ ಈ ಆಂಬ್ಯುಲೆನ್ಸ್ ಮೂಲಕವಾಗಿ ಅವರ ಮನೆಗಳಿಗೆ ಅಥವಾ ಎಲ್ಲಿ ಸ್ಥಳ ಇರುತ್ತೋ ಅಲ್ಲಿ ಸಾಗಿಸುವುದಕ್ಕೆ ಸಹಾಯ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ವಿಮಾನ ದುರಂತದಲ್ಲಿ ಬಲಿಯಾಗಿದ್ದಂಥ ಕಲ್ಪನಾ ಅಂತ್ಯಕ್ರಿಯೆ ನಡೆದಿದೆ.
ಅಂತ ಹೇಳಿದ್ರೆ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.